ನಮಸ್ಕಾರ. ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್ ನಾತು. ಈ ವಾರದ ಇಂಡಿಯಾ ಗೇಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ, ಧಾರವಾಡದ ಲೋಕಸಭಾ ಸಂಸದ ಪ್ರಹ್ಲಾದ್ ಜೋಶಿಯವರು. ಜೋಶಿಯವರೇ, ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೋಶಿಯವರೇ, ಈಗ ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ನ ವರ್ತಮಾನ ಮತ್ತು ಬಿಜೆಪಿಯ ಭವಿಷ್ಯದ ಬಗ್ಗೆ ಸಾಕಷ್ಟು ಕುತೂಹಲವಿದೆ. ನಿಮ್ಮ ಅಧಿಕಾರಾವಧಿ ಈ ತಿಂಗಳಾಂತ್ಯಕ್ಕೆ ಪೂರ್ಣಗೊಳ್ಳುತ್ತೆ. ಜೋಶಿಯವರ ನಂತರ ಯಾರು ಅಂತಕ್ಕಂಥದ್ದು ಪ್ರಾಯಶಃ ಎಲ್ಲರೂ ಕೇಳ್ತಿರ್ತಕ್ಕಂಥ ಪ್ರಶ್ನೆ. ಅಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳಷ್ಟು ಕಾರ್ಯಕರ್ತರನ್ನ ಒಬ್ಬ ನಾಯಕರನ್ನಾಗಿ ರೂಪಿಸುವಂಥ ಒಂದು ಒಳ್ಳೆಯ ಪ್ರಕ್ರಿಯೆ ಯಾವುದಾದ್ರೂ ಒಂದು ಪಾರ್ಟಿಯಲ್ಲಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಹಾಗಾಗಿ ಅನೇಕ ಸಮರ್ಥ ನಾಯಕರು ಇದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ರಾಜ್ಯ ಘಟಕದ ಎಲ್ಲ ಪ್ರಮುಖರೊಂದಿಗೆ ಚರ್ಚಿಸಿ ಮುಂದಿನ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥದ್ದನ್ನು ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆ ಇರುವಂಥದ್ದು. ಜೋಶಿಯವರೇ, ನಿರ್ಧಾರ ಆಗಿಲ್ಲ, ಆದರೆ ಚರ್ಚೆ ಆರಂಭ ಆಗಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂತೆ? ಅಲ್ಲ, ನನ್ನ ಜೊತೆಗೆ ಈವರೆಗೆ ಯಾರೂ ಚರ್ಚೆಯನ್ನು ಮಾಡಿಲ್ಲ. ಬಹುಶಃ ಈ ರಾಷ್ಟ್ರೀಯ ಕಾರ್ಯಕಾರಿಣಿ ಮುಗಿದ ನಂತರ ರಾಷ್ಟ್ರೀಯ ಅಧ್ಯಕ್ಷರು, ಇತರ ಪ್ರಮುಖರು ಮಾತುಕತೆಯನ್ನು ನಡೆಸ್ಬೋದು. ಈವರೆಗೆ ನನ್ನ ಜೊತೆಗೆ ಯಾರೂ ಚರ್ಚೆಯನ್ನು ಮಾಡಿಲ್ಲ. ಜೋಶಿಯವರೇ, ಎಲ್ಲರೂ ಬಿಜೆಪಿಯ ರಾಜಕಾರಣವನ್ನು ಹತ್ತಿರದಿಂದ ಕೇಳ್ತಕ್ಕಂಥ ಪ್ರಶ್ನೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಭವಿಷ್ಯ ಏನು ಅಂತಕ್ಕಂಥದ್ದು 2018ರ ಚುನಾವಣೆಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು. ನೋಡಿ, ಯಡಿಯೂರಪ್ಪನವರು ಒಬ್ಬ ಅತ್ಯಂತ ಜನಪ್ರಿಯ ನಾಯಕರು, ಮಾಸ್ ಲೀಡರು ಮತ್ತು ಸೀನಿಯರ್ ಲೀಡರು. ಹಾಗಾಗಿ ಅವರಿಗೆ ಒಂದು ಅತ್ಯಂತ ಪ್ರಮುಖವಾದಂಥ ಯೋಗ್ಯವಾದಂಥ ಸ್ಥಾನವನ್ನು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿ ಸೂಕ್ತ ಸಂದರ್ಭದಲ್ಲಿ ಕೊಡ್ತಾರೆ. ಮತ್ತು ಅವರ ಒಂದು ಸಾಮರ್ಥ್ಯವನ್ನು, ಅವರ ಒಂದು ಜನಪ್ರಿಯತೆಯನ್ನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗೂ ಬೆಳೆಸಿಕೊಳ್ತಾ ಇದೆ, ಮುಂದೂ ಬೆಳೆಸಿಕೊಳ್ತಾ ಇದೆ. ಆದರೆ ಅನೇಕರು ಹೇಳ್ತಾರೆ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಚುನಾವಣೆಗೆ ಹೋಗಿ ಅಂತಕ್ಕಂಥ. ಅಲ್ಲ, ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಷ್ಟ್ರೀಯ ಇತರ ಪ್ರಮುಖರು ತೀರ್ಮಾನವನ್ನು ಮಾಡ್ತಾರೆ. ಅವ್ರು ಏನು ತೀರ್ಮಾನವನ್ನು ಮಾಡ್ತಾರೆ ಅದನ್ನು ನಾವೆಲ್ಲರೂ ಭಾಳ ಸಹರ್ಷದಿಂದ ಸ್ವೀಕಾರ ಮಾಡ್ತೀವಿ. ಈಗ ಆ ಚರ್ಚೆ ಯಾವಾಗ ಅವರು ಪ್ರಾರಂಭ ಮಾಡ್ತಾರೆ ಆವಾಗ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಅದೇ ಜೋಶಿಯವರೇ, ಯಡಿಯೂರಪ್ಪನವರನ್ನ ದೃಷ್ಟಿಯಲ್ಲಿಟ್ಕೊಂಡು ಬಿಜೆಪಿಯ ಕೋರ್ ಕಮಿಟಿ ಮಾತ್ರ ಯಡಿಯೂರಪ್ಪನವರ ವಿರೋಧದಲ್ಲಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಹೇಳ್ತಾರೆ. ಪ್ರಹ್ಲಾದ್ ಜೋಶಿ, ಅನಂತ್ ಕುಮಾರ್, ಸದಾನಂದ ಗೌಡರು, ಅಶೋಕ್, ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಇವರೆಲ್ಲರೂ ಯಡಿಯೂರಪ್ಪನವ್ರನ್ನ ವಿರೋಧಿಸ್ತಾರೆ. ಕಾರ್ಯಕರ್ತರು ಮಾತ್ರ ಯಡಿಯೂರಪ್ಪನವರು ಬರ್ರಿ ಅಂತಕ್ಕಂಥದ್ದು. ಆ ರೀತಿ ಯಾವುದೇ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕೋರ್ ಕಮಿಟಿ ಆ ರೀತಿ ಯಾವುದೇ ಮೊದಲನೇದಾಗಿ ಈ ಅಧ್ಯಕ್ಷರು ಯಾರಾಗಬೇಕು ಅನ್ನೋದು ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುವಂಥ ಪ್ರಶ್ನೆನೇ ಇಲ್ಲ. ಯಾವಾಗ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ಇತರ ಪ್ರಮುಖರು ನಮ್ಮನ್ನು ಕರೆದು ಕೇಳ್ತಾರೆ ಅವಾಗ ಒಪಿನಿಯನ್ ಹೇಳುವಂಥದ್ದು. ಇದು ಎಲ್ಲವೂ ಒಂದು ರೀತಿಯಲ್ಲಿ ಸ್ಪೆಕ್ಯುಲೇಷನ್. ಇದು ಅವರು ವಿರೋಧ ಮಾಡ್ತಾರೆ, ಇವರು ಪರ ಮಾಡ್ತಾರೆ ಅಂತ. ಯಾರು ಹೇಳಿದ್ದಾರೆ ವಿರೋಧ ಮಾಡ್ತಾರೆ ಅಂತ? ಹಾಗಾಗಿ ಎಲ್ಲಿಯೂ ಯಾರೂ ಏನೂ ಹೇಳಿರೋದಿಲ್ಲ. ಆದರೆ ಈ ರೀತಿಯಾದಂಥ ಸುದ್ದಿಗಳನ್ನು ಬಿಂಬಿಸಿ BJPಯಲ್ಲಿ ಏನೋ ಭಿನ್ನಮತ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ. ಆ ರೀತಿಯ ಯಾವುದೇ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತಾಯಿದ್ವಿ. ಅದರ ಪರಿಣಾಮವಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ವಿರೋಧ ಪಕ್ಷದಲ್ಲಿದ್ದು ಕೂಡ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ನಾ ಹೇಳೋದು. ಅದರ ಜೊತೆಯಲ್ಲಿ ನಾವು ನೇರವಾಗಿ ಏನು ಚುನಾವಣೆಗಳಾಯ್ತಲ್ಲ, ಬೈ ಎಲೆಕ್ಷನ್, ಅದರಲ್ಲಿ ನಾವು ಗೆದ್ದಿದ್ದೇವೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಸದಸ್ಯತ್ವವನ್ನು ಭಾಳ ಚೆನ್ನಾಗಿ ಮಾಡಿದ್ವಿ. ಅದರ ಪರಿಣಾಮವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಪರಿಣಾಮಗಳು ಚೆನ್ನಾಗಿದೆ. ಇದು ಎಲ್ಲ BJP ಇವತ್ತು ಒಟ್ಟಿಗೆ ಹೋಗ್ತಾ ಇರುವಂಥ ಪರಿಣಾಮ. ನಾನು ಈಗಾಗಲೇ ಹೇಳಿದಂತೆ ಯಡಿಯೂರಪ್ಪನವರು ಒಬ್ಬ ಅತ್ಯಂತ ಸಮರ್ಥವಾದಂಥ ನಾಯಕರು. ಹೀಗಾಗಿ ಅವರನ್ನು ಯಾರೂ ವಿರೋಧ ಮಾಡುವಂಥ ಪ್ರಶ್ನೆನೇ ಇಲ್ಲ. ಪ್ರಹ್ಲಾದ್ ಜೋಶಿ, 2018ರ ಚುನಾವಣೆಗಿನ್ನೂ 2 ವರ್ಷಗಳ ಕಾಲ ಸಮಯಾವಕಾಶ ಇದೆ. ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಕಾಂಗ್ರೆಸ್ನ ವಿರೋಧವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಇತ್ತು. ಆದರೆ ಅದನ್ನು BJP ಕ್ಯಾಪಿಟಲೈಸ್ ಮಾಡಲಿಕ್ಕೆ ಪೂರ್ತಿಯಾಗಿ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ಕೂಡ ಇದೆ. ನೋಡಿ, ಸಾಮಾನ್ಯವಾಗಿ ಸ್ಥಳೀಯ ಚುನಾವಣೆಗಳಲ್ಲಿ, ಲೋಕಲ್ ಬಾಡೀಸ್ ಚುನಾವಣೆಗಳಲ್ಲಿ ಯಾವ ಸರ್ಕಾರ, ಯಾವ ಪಕ್ಷದ ಸರ್ಕಾರ ಆ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತದೆ ಅವ್ರ ಜೊತೆಗೆ ಭಾಳ ಮ್ಯಾಸಿವ್ ಆಗಿ ಹೋಗಬೇಕು. ಆದರೆ ಈ ಸರ್ತಿ ಆಗಿರೋದೇನು, ನೀವು ತಾಲೂಕ್ ಪಂಚಾಯತಿ ತೆಗೆದುಕೊಂಡ್ರೆ 56 ತಾಲೂಕ್ ಪಂಚಾಯತಿಯಲ್ಲಿ ನಾವಿದ್ದೇವೆ, 56 ತಾಲೂಕ್ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. 10 ಜಿಲ್ಲಾ ಪಂಚಾಯತಿಯಲ್ಲಿ ಅವರು ನಿಚ್ಚಳ ಬಹುಮತ ಗಳಿಸಿದ್ದಾರೆ. 7 ಜಿಲ್ಲಾ ಪಂಚಾಯತಿಯಲ್ಲಿ ನಾವು ನಿಚ್ಚಳ ಬಹುಮತ ಗಳಿಸಿದ್ದೇವೆ. ಅತಂತ್ರ ಇರುವುದರಲ್ಲಿ ನಾವು 5 ಕಡೆ ಸಿಂಗಲ್ ಲಾರ್ಜೆಸ್ಟ್ ಇದ್ದೇವೆ, ಅವರು 4 ಕಡೆ ಇದ್ದಾರೆ. ನಾವು 6 ಕಡೆ ಇದ್ದೇವೆ, ಅವರು 4 ಕಡೆ ಇದ್ದಾರೆ. ಸೊ ಒಟ್ಟಾರೆ ತೆಗೆದುಕೊಂಡ್ರೆ ಭಾಳ, ಆದರೆ ಒಂದು ಭಾಳ ಮೀಗರ್ ಗ್ಯಾಪ್ ಇದೆ ನಮಗೆ ಅವರಿಗೆ. ಆದರೆ ಇನ್ನೂ ಪ್ರಯತ್ನ ಹಾಕಿದರೆ ಒಳ್ಳೆ. ಸಾಕಷ್ಟು ಪ್ರಯತ್ನ ಹಾಕಿದ್ದೇವೆ. ಒಂದು, ಈ ಚುನಾವಣೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರ ಅಧಿಕಾರ ಮತ್ತು ಹಣದ ಬಲವನ್ನು ಪ್ರಯೋಗ ಮಾಡಿರುವಂಥದ್ದು ಒಂದು ಸ್ವಲ್ಪ ಅವರಿಗೊಂದು ಎಡ್ಜ್ ಸಿಗಲಿಕ್ಕೆ ಕಾರಣ ಆಗಿದೆ. ಆದರೆ ಒಂದು ವಿರೋಧ ಪಕ್ಷವಾಗಿ ನಾವು ನಮ್ಮ ಪರ್ಫಾರ್ಮೆನ್ಸು ಅದು ಬೈ ಎಲೆಕ್ಷನ್ದಲ್ಲಿ ಇರಬಹುದು, ಇತ್ತೀಚೆಗೆ ನಡೆದಂಥದ್ದು,
ಅದೇ ರೀತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಯಲ್ಲಿ ಅದಕ್ಕಿಂತ ನಡೆದಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಪರ್ಫಾರ್ಮೆನ್ಸು ಇಟ್ ಈಸ್ ಕ್ವೈಟ್ ಸ್ಯಾಟಿಸ್ಫ್ಯಾಕ್ಟರಿ. ಜೋಶಿಯವರೇ, ನಿಮ್ಮ ಅಧ್ಯಕ್ಷಗಿರಿಗೆ 3 ವರ್ಷ ಪೂರ್ಣಗೊಳ್ತಾ ಇದೆ. ನಿಮ್ಮ ಅನೇಕ ಟೀಕಾಕಾರರು ಹೇಳ್ತಾರೆ ಪ್ರಹ್ಲಾದ್ ಜೋಶಿಯವರು ಹುಬ್ಳಿಗೆ ಸೀಮಿತವಾಗಿದ್ದರು, ಇಡೀ ರಾಜ್ಯವನ್ನು ನೋಡ್ಕೊಳ್ತಾ ಇರಲಿಲ್ಲ, ಹುಬ್ಬಳ್ಳಿಗೆ ಸೀಮಿತವಾಗಿ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ರಾಜಕಾರಣವನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಮ ಟೀಕಾಕಾರರು ಹೇಳ್ತಕ್ಕಂಥದ್ದು. ನೋಡಿ, ನಾನು ಇಡೀ ರಾಜ್ಯದಲ್ಲಿ ಆರಂಭದಲ್ಲಿ ಒಂದು 6-8 ತಿಂಗಳ ನನ್ನ ಪ್ರವಾಸ ಕಮ್ಮಿ ಇತ್ತು. ನಾನು ಅದ್ರ ಬಗ್ಗೆ ಏನು ಪಬ್ಲಿಕ್ಕಾಗೆ ನಾನು ಒಪ್ಪಿಕೊಳ್ತೇನೆ. ಯಾಕಂದರೆ ನಂದು ವೈಯಕ್ತಿಕವಾಗಿ ನನ್ನ ಚುನಾವಣೆ ಇತ್ತು. ಅದಾದ ನಂತರ ಇಡೀ ರಾಜ್ಯದ ಎಲ್ಲ ಭಾಗಗಳಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. ನಮ್ಮ ರೈತ ಚೈತನ್ಯ ಯಾತ್ರೆ ಇರ್ಬೋದು, ನಮ್ಮ ಇತರ ಹೋರಾಟಗಳಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದೇವೆ. ಮತ್ತು ನಾವು ಪ್ರವಾಸ ಮಾಡದೇ ಇದ್ದರೆ ಇವತ್ತು ಕರ್ನಾಟಕದಲ್ಲಿ 82 ಲಕ್ಷ ಜನರನ್ನು ನಾವು ಸದಸ್ಯರನ್ನು ಮಾಡಿದ್ದೇವೆ. ಮೊದಲು ಮಿಸ್ಡ್ ಕಾಲ್ ಮೆಂಬರ್ಶಿಪ್ ಅಂತ ನಮ್ಮನ್ನು ಗೇಲಿ ಮಾಡಿದರು. ಆದರೆ ಮಿಸ್ಡ್ ಕಾಲ್ ಮೆಂಬರ್ಶಿಪ್ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾದಾಗ ಭಾಳ ಸುದೀರ್ಘವಾಗಿ ನಾವು ಅದಕ್ಕೆ ಪ್ರವಾಸ ಮಾಡಬೇಕಾಯಿತು. ಹೀಗಾಗಿ ಅನೇಕ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. ಮತ್ತು ಇನ್ನೊಂದು, ಇದು ಬಹಳ ವಿಚಿತ್ರವಾದಂಥ ಟೀಕೆ ಇದು. ಯಾಕಂದರೆ ಹುಬ್ಳಿಯಲ್ಲಿರುವಂಥ ಕಾಂಗ್ರೆಸ್ನ ಮತ್ತು ಇನ್ನು ಕೆಲವು ನಾಯಕರು ಟೀಕೆ ಮಾಡ್ತಾರೆ, ಅವರು ಹುಬ್ಳಿಯೊಳಗೆ ಇತ್ತೀಚೆಗೆ ಸಿಗ್ತಾ ಇಲ್ಲ ಅಂಥೇಳಿ. ಇನ್ನು ಕೆಲವರು ಹೇಳ್ತಾರೆ ಅವರು ಬೆಂಗಳೂರಿನಲ್ಲಿ ಸಿಗ್ತಾ ಇಲ್ಲ ಅಂಥೇಳಿ. ನಾನು ಬೆಂಗಳೂರಿನ ನಾಯಕನೂ ಅಲ್ಲ, ಹುಬ್ಳಿ ನಾಯಕನೂ ಅಲ್ಲ, ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ. ಪ್ರಹ್ಲಾದ್ ಜೋಶಿಯವರೇ, ಕಳೆದ 3 ವರ್ಷಗಳಲ್ಲಿ BJP ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸನ್ನು ಟೇಕ್ ಆನ್, ಅದನ್ನು ಯಾವುದೇ ಪ್ರಶ್ನೆ ಎತ್ತಿದ್ರೂ ಕೂಡ ಅದನ್ನು ತಾರ್ಕಿಕ ಅಂತ್ಯಕ್ಕೆ BJP ತೆಗೆದುಕೊಂಡು ಹೋಗಲಿಲ್ಲ ಅಂತಕ್ಕಂಥ ಆರೋಪ ಕೂಡ ಇದೆ. ಅದು ಅರ್ಕಾವತಿ ಪ್ರಕರಣ ಇರ್ಬೋದು, ಮೊನ್ನೆಯ ವಾಚ್ ಪ್ರಕರಣ ಇರ್ಬೋದು, ಅನೇಕ ರೈತರ ಆತ್ಮಹತ್ಯೆಯ ಪ್ರಕರಣಗಳಂಥ ಪ್ರಕರಣಗಳಲ್ಲೂ ಕೂಡ BJP ಒಂದು ವಿರೋಧ ಪಕ್ಷವಾಗಿ ಏನು ಮಾಡಬೇಕಿತ್ತು ಅದನ್ನು ಮಾಡಲಿಕ್ಕೆ BJP ಕಡೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು. ಚುನಾವಣೆಗಳು ಬೇರೆ, ನಾನು ಒಟ್ಟಾರೆ ಹೋರಾಟದ ದೃಷ್ಟಿ, BJP ಒಂದು ಹೋರಾಟ ಮಾಡಿ ಕರ್ನಾಟಕದಲ್ಲಿ ಸಂಘಟನೆಯಾಗಿರ್ತಕ್ಕಂಥ ಒಂದು ಪಕ್ಷ. ನಾನು ಈ ವಿಷಯದಲ್ಲಿ ಒಂದು ಸ್ವಲ್ಪ ನಮ್ಮ ಪಾರ್ಟಿ ಅವ್ರ ಪಾರ್ಟಿ ಅಂತ ಹೇಳೋದಕ್ಕಿಂತ ನಾನಿದು ಸ್ವಲ್ಪ ಜನರಲೈಸ್ ಮಾಡಿ ಹೇಳೋದಾದರೆ, ಇವತ್ತಿನ ರಾಜಕಾರಣದಲ್ಲಿ ಸೆನ್ಸಿಟಿವ್ನೆಸ್ಸನ್ನು ನಾವೆಲ್ಲರೂ ಕಳ್ಕೊಳ್ತಾ ಇದ್ದೀವಿ, ಈ ಸಂವೇದನಶೀಲತೆ. ಹೀಗಾಗಿ ಈ ಸರ್ಕಾರವೂ ಏನಿದೆಯಲ್ಲ, ಎಂತಹ ಆರೋಪಗಳೇ ಬಂದರೂ ಕೂಡ ಏನೇ ಹೋರಾಟ ಮಾಡಲಿ, ನೀವು 4 ದಿವಸ ಅಸೆಂಬ್ಲಿ ಬಂದ್ ಮಾಡ್ತೀರಾ, ನೀವು ಅಸೆಂಬ್ಲಿ ಬಂದ್ ಮಾಡಿರಿ, ನೀವು ರಸ್ತೆಯಲ್ಲಿ ಕೂಡ್ತೀರಾ, ರಸ್ತೆಯಲ್ಲಿ ಕೂಡ್ರಿ, ನಾವೇನು ಮಾಡೋದಿಲ್ಲ, ನಾವು ರಾಜೀನಾಮೆ ಕೊಡಲ್ಲ. ಈ ರೀತಿಯಾದಂಥ ಒಂದು ದಪ್ಪ ಚರ್ಮದ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಇರೋದರಿಂದ ನಮ್ಮ ಹೋರಾಟಗಳು ಕೆಲವು ವಿಷಯದಲ್ಲಿ ಅವ್ರನ್ನ ಯಾರೋ ಒಬ್ಬ ಮಂತ್ರಿ ಬಗ್ಗೆ ಆರೋಪ ಬಂದಾಗ ರಾಜೀನಾಮೆ ಕೊಡಿಸುವಂಥ ಮಟ್ಟಕ್ಕೆ ನಾವು ಹೋಗಿರ್ಲಿಕ್ಕೆ. ಈಗ ಆಂಜನೇಯ ಪ್ರಕರಣದಲ್ಲಿ ನಾನು ಅದೇ ಹೇಳಿದೆ, ಆಂಜನೇಯ ಇದ್ರೂ ಕೂಡ ಆಂಜನೇಯ ಪ್ರಕರಣವನ್ನ ಸದನದಲ್ಲೂ ಕೂಡ BJP ನಾಯಕರು ಇಲ್ಲ, ಸದನದಲ್ಲಿ ನಾವು ಎತ್ತಿದ್ವಿ ಕಡೆಗೆ ತುಂಬಾ ಅಧಿವೇಶನದ ಕೊನೆಯ ದಿನಕ್ಕೆ. ನೋಡಿ, ಅಲ್ಲಿ ಎರಡೂ ಪಕ್ಷದ ನಮ್ಮ ನಾಯಕರು ಮತ್ತು ಅಲ್ಲಿನ ಶಾಸಕರು, ಅಲ್ಲಿನ ಸಂದರ್ಭ ಬರದ ಪರಿಸ್ಥಿತಿ ಇರ್ತದೆ, ಯಾವುದೋ ಒಂದು ಇನ್ನೊಂದು ಸೀರಿಯಸ್ ವಾಟರ್ ಪ್ರಾಬ್ಲಮ್ ಇರ್ತದೆ, ಅವು ಚರ್ಚೆಯನ್ನು ಬಿಟ್ಟು ಅಸೆಂಬ್ಲಿ ಸ್ಟಾಲ್ ಮಾಡಿ ಇರುವಂಥದ್ದು ಇರೋದಿಲ್ಲ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥ ಕಾರಣದಿಂದ 1-2 ದಿವಸ ಲೇಟ್ ಮಾಡಿರ್ಬೋದು, ಅದನ್ನು ಡಿಲೇ ಮಾಡಿರ್ಬೋದು. ಆದರೆ ವಿಷಯವನ್ನು ನಾವು ಕೈ ಬಿಟ್ಟಿಲ್ಲ. ನಾವು ಸಾಕಷ್ಟು ಇಡೀ ರಾಜ್ಯದಲ್ಲಿ ಆ ವಿಷಯವನ್ನು ತೆಗೆದುಕೊಂಡು ಹೋರಾಟ ಮಾಡಿದ್ವಿ. ಆದರೆ ಸರ್ಕಾರ ಇಷ್ಟು ದಪ್ಪ ಚರ್ಮದ್ದಾಗಿಬಿಟ್ಟಿದೆ. ಏನು ಹೇಳಿದ್ರು, ಈಗ ವಾಚದ ಬಗ್ಗೆ ನಾವು 2 ದಿವಸ ಅಸೆಂಬ್ಲಿಯನ್ನು ನಾವು ನಿಲ್ಲಿಸಿದ್ವಿ, ಇಲ್ಲಿ ಹೋರಾಟ ಮಾಡಿದ್ವಿ, ಬೀದಿಗಿಳಿದು ಹೋರಾಟ ಮಾಡಿದ್ವಿ. ನಾನು ರಾಜೀನಾಮೆ ಕೊಡಲ್ಲ ಅಂತ ಮುಖ್ಯಮಂತ್ರಿಗಳು, ಅಥವಾ ನಾನು ಎನ್ಕ್ವೈರಿಗೆ ಆರ್ಡರ್ ಮಾಡಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ಅವರು ಬಂದುಬಿಟ್ರಿಂದ, ಆ ಮಾನಸಿಕ ಸ್ಥಿತಿ ಅವರು ತಲುಪ, ಏನು ಬೇಕಾದಾಗಲಿ, ನಾನು ಇದೊಂದು 5 ವರ್ಷ ಇದ್ದೀನಿ, ಏನು ಬೇಕಾದ ಹಾಳಾಗಿ ಹೋಗಲಿ ಅನ್ನುವಂಥ ಮಾನಸಿಕತೆಗೆ ಅವರು ಬಂದಿರೋದ್ರಿಂದ ಇದನ್ನು ನಾವು ತೆಗೆದುಕೊಂಡು ಜನರಿಗೆ ನೋಡುವಂಥ ದೃಷ್ಟಿಯಲ್ಲಿ ಲಾಜಿಕಲ್ ಎಂಡಿಗೆ ನಾವು ತೆಗೆದುಕೊಂಡು ಹೋಗಿರಲಿಕ್ಕಿಲ್ಲ. ಆದರೆ ಜನರ ಮನಸ್ಸಿನಲ್ಲಿ ಇದನ್ನು ನಾವು ಬಿತ್ತಿದ್ದೇವೆ. ಮತ್ತು ವಾಚ್ ಪ್ರಕರಣ ಇವತ್ತು ನಾವು ಇಡಿಗೆ ದೂರು ಕೊಟ್ಟಿರುವಂಥದ್ದು, ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು, ರಾಜ್ಯದಲ್ಲಿ ಹೋರಾಟ ಮಾಡಿರುವಂಥ ಪರಿಣಾಮ ಇವತ್ತು ಇನ್ನೂ ಅದು ಜೀವಂತ ಇದೇನಾ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ದುಷ್ಯರ BJP ವಲಯಗಳು ಹೇಳ್ತಾ ಇವೆ, ಪ್ರಹ್ಲಾದ್ ಜೋಶಿ ಅವರು ಕೂಡ ದೇವೇಂದ್ರ ಫಡ್ನವೀಸ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಅವಧಿಗೆ ರಾಜ್ಯಾಧ್ಯಕ್ಷರಾಗಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ನೋಡಿ, ನಾನು ಯಾರೂ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಿಲ್ಲ. ನಾನು ಪ್ರಹ್ಲಾದ್ ಜೋಶಿ BJPಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಅಷ್ಟೇ ಆಗಿರಲಿಕ್ಕೆ ಬಯಸ್ತೇನೆ. ಮತ್ತು ನಾನು ಸ್ಪಷ್ಟವಾಗಿ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೇನೆ, ಕೆಲವು ಟೀಕಾಕಾರರು ಇದನ್ನು ಮಾತನಾಡ್ತಾ ಇದ್ದಾರೆ, ನಾನು 2ನೇ ಅವಧಿಗೆ ನಾನು ಆಕಾಂಕ್ಷಿ ಅಲ್ಲ. ಯಾರನ್ನೇ ಪಕ್ಷದ ಅಧ್ಯಕ್ಷರ ಮಾಡಿದರೂ ಕೂಡ ನಾನು ಇವತ್ತೆಷ್ಟು ಸಮಯ ಕೊಟ್ಟು ಕೆಲಸ ಮಾಡ್ತಾ ಇದ್ದೇನೆ, ಇವತ್ತೆಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದೇನೆ, ಅದಕ್ಕಿಂತ ಹೆಚ್ಚಿನ ಶ್ರದ್ಧೆಯಿಂದ ಶ್ರಮಪಟ್ಟು ನಾನು ಮುಂದಿನ ಅವಧಿಯಲ್ಲಿ ಕೆಲಸ ಮಾಡ್ತೇನೆ. ಹೊಸ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಗೆ ಆಗ್ತಾರೆ. ಜೋಶಿ ಅವರ ಜೊತೆಗೆ ಮಾತುಕತೆ ಮುಂದುವರಿಸೋಣ. ಈಗೊಂದು ಸಣ್ಣ ಬ್ರೇಕ್.